ಕಾಲದಲ್ಲಿ ಹುಡುಗಿರು 99% ಸರಿ ಇಲ್ಲ. ನಾನು ಹೇಳ್ತೀನಿ ಯಾವಾಗಮ್ಮ ಮದುವೆ ನಂಗೆ? ಹೇಳು ಯಾವಾಗ ಮದುವೆ ನಂಗೆ? ಡಿಸೈಡ್ ಮಾಡ್ಕೋಬೇಕಲ್ಲ. ನಮ್ಗೇನಪ್ಪ ಆಯ್ತಾ, ನಾವೇನು ನಮ್ಮ ಹತ್ರ ದುಡ್ಡು ಕೊಡ್ತಾ ಇದೀವಲ್ಲ, ನಾವೇನಾದರೂ ಇಟ್ಟಿದ್ದೀವ, ನಾವೆಲ್ಲ ಸಾಲ ಮಾಡ್ಕೊಂಡು ಅದೆಲ್ಲ ತೀರುತ್ತೆ, ಅದನ್ನೆಲ್ಲ ಬಿಟ್ಟಾಕು. ನೋಡು ಯಾವಾಗಲೂ ಕಷ್ಟ ಬಗ್ಗೆನೇ ಮಾತಾಡ್ತಾ ಇರ್ಬೇಡ. ಸರಿ ಆಯಿತು. ಇವಾಗ ನನ್ನ ಮದುವೆಗೆ ಎಷ್ಟು ನೀನು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ಯಾ ಹೇಳು? ಇವಾಗಲ್ಲ, ನನ್ನ ಮದುವೆಗೆ ಎಷ್ಟು ಏನೇನು ಮಾಡ್ತೀಯ ನನಗೆ? ಅದೇ ಸರಿ ಆಯಿತು, ಒಂದು ಅಂದಾಜು ಒಂದು ಅಮೌಂಟ್ ಹೇಳು, ಒಂದಿಷ್ಟು ಅಮೌಂಟನ್ನು ನನ್ನ ಮದುವೆಗೆ ಅಂತ. ನೀನು ಕೊಡು ಅಂತ ಹೇಳ್ತಾ ಇಲ್ಲ, ಎಷ್ಟರಲ್ಲಿ ಮಾಡ್ಬೋದು ಅಂತ ನಾನು ಕೇಳ್ತಾ ಇರೋದು. ಇಷ್ಟು ದುಡ್ಡಿದ್ರೆ ಮದುವೆ ಮಾಡ್ಕೋಬೋದು ಅಂತ ಹೇಳ್ಬೇಕು. ನೋಡು, ಸಾಲ ಎಲ್ಲ ಮಾಡೋಲ್ಲ, ನಾನು ದುಡಿತೀನಿ, ನೀನು ಹೇಳು. 5 ಲಕ್ಷ ಇದ್ರೆ ಸಾಕಲ್ಲ, ಆರಾಮಾಗಿ ಮದುವೆ ಮಾಡ್ಕೋಬೋದಲ್ಲ. ಹುಡುಗಿ ಯಾಕಂದ್ರೆ ನಿನ್ನ ಲೈಫಲ್ಲಿ ನೀನು ಎಲ್ಲ ನೋಡಿದ್ಯಾ ಆಲ್ರೆಡಿ, ಎಷ್ಟು ತಿಂದಿದ್ಯಾ, ನಿನ್ಗೆ ಗೊತ್ತು. ನಿನ್ನ ಲೈಫಲ್ಲಿ ಯಾರು ನಿನ್ನ ಮಾತು ಕೇಳ್ತಾರೆ, ನೀನು ಯಾರು ಸೂಟಬಲ್ ಆಗುತ್ತೆ ಅನ್ನೋದು ನೀನು ಡಿಸೈಡ್ ಮಾಡಬೇಕು. ನಾನು ಹೋಗ್ಬಿಟ್ಟು ಆ ಮರಕ್ಕೆ ತಾಳಿ ಕಟ್ಟೋ ಬೇರೆ ನೀನು ಕಟ್ಟೋಕ್ಕಾಗಲ್ಲ. ಹಾಂ ಕರೆಕ್ಟ್. ಈ ಕಾಲದಲ್ಲಿ ಹುಡುಗಿರು 99% ಸರಿ ಇಲ್ಲ. ನಾನು ಹೇಳ್ತೀನಿ ಅದಕ್ಕೆ 1% ಹುಡುಗಿ ನೀನು ಹುಡ್ಕೊಟ್ಬಿಡು. ಬರ್ತಾರೆ ಒಂದು ಬರೋದು. ಏನಂದ್ರೆ ಏನಿದೆ, ಮನೆ ಇದೆಯಾ, ಇದೆಯಾ, ಅವ್ರು ಏನಿದೆ ಅಂತ ಕೇಳ್ತಾರೆ. ಇವಾಗ ಹುಡುಗರು ಕೇಳ್ಬೇಕಾಗಿರೋ ಕ್ವಶನ್ ಎಲ್ಲ ಹುಡುಗಿರು ಕೇಳ್ತಾರೆ.